ಗೈಸ್, ಈ ಕ್ರಿಸ್ಪಿ ಬ್ರೆಡ್ ಆಲೂ ಒಂದ್ಸರಿ ಟ್ರೈ ಮಾಡಿ. ಯಾಕೆ ಅಂದರೆ ಈ ಹೆಸರು ನಾನು ಏನು ಇಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದರಿಂದ ಹೇಳ್ತಿದ್ದೀನಿ. ನಾನು ಈ ರೀತಿ ಅಂದ್ಕೊಂಡಿದ್ದೀನಿ ಹೆಸರು. ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರಾಗಿದೆ. ಒನ್ ಮೋರ್ ಅಂತಾರೆ ಮನೆಯಲ್ಲಿ ಪಕ್ಕ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಆಲೂಗಡ್ಡೆ ಈ ರೀತಿ ಕಟ್ ಮಾಡಿಕೊಂಡು ಮೊದಲಿಗೆ ಸ್ಟೌವನ್ನು ಹೆಚ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ನಾವು ಕಟ್ ಮಾಡಿರುವ ಆಲೂಗಡ್ಡೆ ಸೇರಿಸ್ಕೊತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಬೇಯೋಕ್ಕೆ ಬಿಡಬೇಕು. ಅದು ಸಾಫ್ಟ್ ಆದಮೇಲೆ ಒಂದು 10 ಮಿನಿಟ್ಸ್ಗೆ ಬೇಯುತ್ತೆ, ಇಲ್ಲ 5 ಮಿನಿಟ್ಸ್ ಆದ್ರೂ ಸಾಕು. ಇವಾಗ ಅದೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸೋ ರೀತಿಯಲ್ಲೂ ಎಲ್ಲೂ ಉಂಡೆ ಗಂಟಿರಬಾರ್ದು, ಆ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಾಫ್ಟಾಗಿರಬೇಕು. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಹಾಕೋತೀನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ನಂತರ ಇದಕ್ಕೆ ಜೀರಿಗೆ ಪೌಡರು, ಧನಿಯಾ ಪೌಡರ್, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೊಂದ್ಕೋಬೇಕು. ಸೊ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಹಾಕಿರೋ ನಂತರ ಮೊದಲಿಗೆ ಈಗ ಒಂದು ಸ್ಟವ್ ಹಚ್ಕೊಳ್ಳಿ. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದು ಕಾಯಕ್ಕೆ ಬಿಡಿ. ಈಗ ನಾವು ಒಂದು ಬ್ರೆಡ್ ಸ್ಲೈಸ್ ತೊಗೋಬೇಕು. ಅದಕ್ಕೆ ನಾವು ಮಾಡಿರುವ ಮಿಶ್ರಣವನ್ನು ಇಟ್ಕೊಂಡು ನಾನು ಸ್ವಲ್ಪ ಮೈದಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಉಂಡೆ ಥರ ನಾವು ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸೋ ವೃತ್ತಿಯಲ್ಲಿ ಮಾಡಿಕೊಂಡು ಉಂಡೆ ಥರ ಡಿಪ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಪೇಸ್ಟ್ ಇದರಲ್ಲಿ, ಮೈದಾ ಪೇಸ್ಟಲ್ಲಿ. ಸೊ ಈ ರೀತಿ ನಾನು ತೋರಿಸೋ ರೀತಿಯಲ್ಲಿ ಮಾಡಿಕೊಂಡು 2 ಸೈಡ್ಸು ಪ್ರೆಸ್ ಮಾಡ್ಕೊಳ್ಳಿ. ಅದು 4 ಸೈಡ್ಸು ಕವರ್ ಆಗಿರಬೇಕು. ಸೊ ಈ ರೀತಿ. ಸೊ ಇದನ್ನು ನಾವು ಬ್ರೆಡ್ ಕ್ರಮ್ಸಲ್ಲಿ ನಾನು ತೋರಿಸೋ ರೀತಿಯಲ್ಲಿ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಹೋದರೆ ಆಯಿತು. ಇವಾಗ ಒಂದೊಂದಾಗಿ ಬಿಡ್ತಿದ್ದೀನಿ ನೋಡಿ. ಈ ರೀತಿ ಆಗಿರುತ್ತೆ. ಸೊ ಒಂದಾದಮೇಲೆ ಒಂದು ಬಿಡಿ, ಯಾಕೆಂದರೆ ತಳ ಹಿಡ್ದೆ ಇರುತ್ತೆ. ಸೊ ಅದರಿಂದ ಅಷ್ಟೇ. ನಿಮ್ಗೆ ಬೇಕು ಅಂದರೆ ಒಂದೊಂದು ಸತಿ ಹಾಕ್ಕೋಬೋದು. ಈ ರೀತಿ ಎಲ್ಲ ಹಾಕ್ಕೋತಿದ್ದೀನಿ. ಸೇಮ್ ಕ್ರಿಸ್ಪಾಗಿರುತ್ತೆ. ತಿಂತಿದ್ರೆ ಒಳಗಡೆ ಸಾಫ್ಟಾಗಿ, ಔಟ್ಸೈಡ್ ಕ್ರಿಸ್ಪಿ ಆಗಿರುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು.